ನನ್ನ ವಿವೇಕಕ್ಕೆ ಏನಾಗಿತ್ತೋ ಗೊತ್ತಿಲ್ಲ. ನೋಡು, ಇನ್ಯಾವತ್ತೂ ಈ ನಿನ್ನ ಅತ್ತೆ ಹಾಗೆ ಮಾಡಲ್ಲ. ನಿಮ್ಮ ಅಮ್ಮನ ಥರನೇ ನಿನ್ನನ್ನು ಪ್ರೀತಿಯಿಂದ ನೋಡ್ಕೋತಾಳೆ. ಆಯ್ತಾ? ಅಣ್ಣ, ನೀನು ನನ್ನ ತಪ್ಪನ್ನು ಕ್ಷಮಿಸ್ಬಿಡು. ತಪ್ಪಿನ ಮೇಲೆ ತಪ್ಪು ಮಾಡಿ ನಿಮ್ಮ ನಂಬಿಕೆ ವಿಶ್ವಾಸನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಮನಪೂರ್ವಕವಾಗಿ ನನ್ನ ತಪ್ಪನ್ನ ನಾನು ಒಪ್ಕೊಂಡಿದ್ದೀನಿ, ತಿದ್ಕೋತೀನಿ ಕೂಡ. ಅಣ್ಣ, ಇಷ್ಟೆಲ್ಲ ಆದಮೇಲೂ ನಾನು ನನ್ನ ಹಠ ಸಾಧಿಸಿದ್ರೆ ನನಗೆ ಮನುಷ್ಯತ್ವನೇ ಇರಲ್ಲ ಅಂತಾರೆ. ಇನ್ಮೇಲೇನಾದರೂ ನಾನು ಹೀಗೆ ಮಾಡಿದ್ರೆ ನಾನು ಯಾರಿಗೂ ಮುಖನೂ ತೋರಿಸಲ್ಲ. ಏ ರಾಗಿಣಿ, ನಿಂತ್ಕೋ. ನೀನು ಈ ಕಣ್ಣೀರು ಸುಸ್ತ ನಾಟಕ ಆಡ್ತಾ ಹೊರಟ್ಬಿಟ್ರೆ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡ? ಏಯ್, ಅತ್ತೆ ಅಲ್ಲೇ? ಅತ್ತೆ ಮನೆಗೆ ವಾಪಸ್ ಬರೋವರೆಗೂ ನಿನಗೂ ಈ ಮನೇಲಿ ಜಾಗ ಇಲ್ಲ. ಭಾಮಿನಿ, ಏನ್ ಮಾತು ಅಂತ ಆಡ್ತಿದ್ಯೆ? ರಾಗಿಣಿ ಈಗ ತಾನೇ ಸ್ಟೇಷನಿಂದ ಬಂದಿದ್ದಾಳೆ. ಅವಳಿಗಾಗಿರೋ ಶಾಕಿಂದ ಇನ್ನೂ ಅವಳು ಚೇತರಿಸ್ಕೊಂಡಿಲ್ಲ. ನೋಡು, ಈ ವಿಷಯನೆಲ್ಲ ಆಮೇಲೆ ಮಾತಾಡೋಣ. ಈಗ ಸ್ವಲ್ಪ ಹೊತ್ತು ಸುಮ್ಮನೆ ಇರು. ಇಲ್ಲಕ್ಕ, ನಾನು ಸುಮ್ಮನೆ ಇರಲ್ಲ. ಈ ವಿಷಯದಲ್ಲಿ ನಾನು ಯಾರ ಜೊತೆನೂ ರಾಜಿ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ನಾನು ನಿಮಗೆ ಮಾತು ಕೊಟ್ಟ ಹಾಗೆ ನಡ್ಕೊಂಡಿದ್ದೀನಿ, ನೀವು ಹಾಗೆ ನಡ್ಕೊಳ್ಳಿ. ಹೇಳಿದ್ದಲ್ಲೇ ಆಮೇಲೆ ಮಾತಾಡೋಣ ಅಂತ. ಸ್ವಲ್ಪ ಇಲ್ಲ, ನಾನು ಸುಮ್ಮನೆ ಇರಲ್ಲ. ಅತ್ತೆ ಮನೆ ಒಳಗೆ ಬರೋವರೆಗೂ ರಾಗಿಣಿ ಮನೆಯಿಂದ ಆಚೆನೇ ಇರಬೇಕು. ಯಾಕಂದ್ರೆ ಅವ್ರನ್ನ ಕರ್ಕೊಂಡೋಗಿ ಹೊರಗಡೆ ಬಚ್ಚಿಟ್ಟಿರೋದು ಇವಳೇ ತಾನೆ. ಹೇ ರಾಗಿಣಿ, ಇನ್ನೂ ಏನೇ ಯೋಚನೆ ಮಾಡ್ತಿದ್ಯಾ? ಅತ್ತೆ ಮನೆಗೆ ಬರೋವರೆಗೂ ನಿನಗೆ ಈ ಮನೇಲಿ ಜಾಗ ಇಲ್ಲ. ನಡಿ ನಡಿ, ಬಾರೆ ನಡಿ. ಅಯ್ಯೋ ಮಾಡಿ ಚಿಕ್ಕಮ್ಮ, ಯಾಕೆ ಮಂತ್ರವಾದ ಎತ್ತನ ಎಳ್ಕೊಂಡು ಹೋಗ್ತಿದ್ದೀರಾ? ಮಂತ್ರವಾದ ಎತ್ತ ಒಳ್ಳೋಳಾಗಿದ್ದಾಳೆ, ಬಿಡೇ ಉಳ್ಳ. ಅತ್ತೆ ಬಂದೇ ಬಿಟ್ರು. ಬನ್ನಿ ಬನ್ನಿ ಅತ್ತೆ. ಅಜ್ಜಿ, ನಾನು ಹೇಳಿಲ್ವಾ ಮಂತ್ರವಾದ ಎತ್ತೆ ಒಳ್ಳೋಳಾಗ್ತಾಳೆ ಅಂತ? ಪಾಪ ಆ ಮಾಡಿ ಚಿಕ್ಕಮ್ಮ ಸುಮ್ಮನೆ ಬೈದ್ರು. ಅಜ್ಜಿ, ಚೆನ್ನಾಗಿದ್ದೀರಾ? 2 ದಿನ ಎಲ್ಲಿದ್ರಿ? ಯಾರು ಮಾತಾಡ್ತಾ ಇರೋದು? ನಾನಜ್ಜಿ, ರಾಜೀವ. ಇಷ್ಟು ದಿನ ಎಲ್ಲಿದ್ರಿ ಅಂತ ಕೇಳ್ದೆ. ಅಜ್ಜಿ, ನೀವು ಇಷ್ಟು ದಿನ ಎಲ್ಲಿದ್ರಿ ಅಂತ ಕಿಶೋರಪ್ಪ ಕೇಳ್ತಿದ್ದಾರೆ. ಅಯ್ಯೋ, ಇದನ್ನ ಹಿಂಗೆ ಕೇಳ್ತಾ ಇದ್ದೀರಾ? ನೀನೇ ಅಲ್ವೇನೋ ರಾಜೀವ ನಂಗೆ ಚೆಕಪ್ ಮಾಡಿಸ್ಬೇಕು ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು? ಅಜ್ಜಿ ಆಸ್ಪತ್ರೆಯಲ್ಲಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಎಲ್ಲರೂ ಮಂತ್ರವತ್ತೆ
ಎಲ್ಲೋ ಬಚ್ಚಿಟ್ಟಿದ್ದಾಳೆ ಅಂತ ಎಲ್ಲರೂ ಮಾತಾಡ್ಕೊಂಡ್ರಲ್ಲ. ಅಜ್ಜಿ, ನಾನು ನಿಮ್ಮನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ನಾ? ಓ, ಆಸ್ಪತ್ರೆಯಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು. ಅಯ್ಯೋ, ಈ ಅಜ್ಜಿಗೆ ಕಿವಿನೇ ಕೇಳಲ್ಲ. ಅವ್ರೇನೋ ಹೇಳಿದ್ರೆ ಈ ಅಜ್ಜಿ ಏನೋ ಹೇಳುತ್ತೆ. ಈ ಮುದುಕಿಗೆ ಕಣ್ಣು ಕಾಣಿಸ್ತಾ ಇದ್ದಿದ್ದು, ಕಿವಿ ಕೇಳಿಸ್ತಾ ಇದ್ದಿದ್ದು ಒಳ್ಳೇದೇ ಆಯಿತು. ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿರೋ ಜಾಗನ ಹಾಸ್ಪಿಟಲ್ ಅಂದ್ಕೊಂಡ್ಬಿಟ್ಟಿದೆ. ಈ ರಾಗಿಣಿ ಮುದುಕಿನ ಆಸ್ಪತ್ರೆಗೆ ಸೇರಿಸಿದ್ದೀನಿ ಅಂತ ಸುಳ್ಳು ಹೇಳಿ ಎಲ್ಲೋ ಬಚ್ಚಿಟ್ಟಿದ್ಲು ಅಂತ ಕಾಣಿಸುತ್ತೆ. ಈ ಕಿವಿ ಕೇಳಿದ ಮುದುಕಿ ಮುಂದೆ ಎಷ್ಟು ಶಂಕ ಹೊಡ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ. ಸಮಯ ನೋಡಿ ರಾಗಿಣಿ ಪಿತೂರಿ ಬಗ್ಗೆ ಮುದುಕಿ ಕಿವಿ ಊದಲೇಬೇಕು. ಶಶಾಂಕ್, ಅಜ್ಜಿನ ಒಳಗಡೆ ಕರ್ಕೊಂಡು ಹೋಗು. ಪಾಪ ಅವ್ರು ತುಂಬಾ ಸುಸ್ತಾಗಿದ್ದಾರೆ. ಅಜ್ಜಿ ನಡೀರಿ, ರೂಮ್ಗೆ ಹೋಗೋಣ. ಯಶೋಧ ಎಲ್ಲಿ? ಯಶೋಧ, ಅಜ್ಜಿ, ಯಶೋದಾಗೆ ಹುಷಾರಿಲ್ಲ. ಅಜ್ಜಿ, ಅಮ್ಮಂಗೆ ಹುಷಾರಿಲ್ಲ. ಅವನ್ನ ಆಸ್ಪತ್ರೆಗೆ ಸೇರಿಸಿದೀವಿ. ಅವಳಿನ್ನೂ ಬಂದೇ ಇಲ್ಲ. ಅಯ್ಯೋ ದೇವ್ರೆ, ಏನಾಯ್ತು ಯಶೋಧಾಗೆ? ಯಶೋದಂಗೆ ಏನೋ ಫುಡ್ ಪಾಯ್ಸನ್ ಆಗಿದೆ. ಅದೇನು ಅಂತ ಡಾಕ್ಟರ್ ಕಂಡುಹಿಡಿತಾ ಇದ್ದಾರೆ. ಆ ರಾಗಿಣಿ ಮನೆಗೆ ಬಂದ್ಲಾ? ಹಾಂ, ಅಕ್ಕ ಬಂದಿದ್ದಾಳೆ. ಅಣ್ಣನೇ ಕರ್ಕೊಂಬಂದಿದ್ದಾನೆ. ರಾಜೀವ, ನೀ ನನ್ನ ಜೊತೆಗೆ ರೂಮಿಗೆ ಬಾ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ದಾರಿ ಬಿಡ. ಏನಾಗಿದೆ ನಿನ್ಗೆ? ಯಾಕೆ ಹೀಗಾಡ್ತಿದ್ಯಾ? ಸಮಾಧಾನ ಮಾಡ್ಕೊಳೆ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ನಿಂದು ಬಂದೋಳು ಹಂಗಲ್ಲಿ ಬದುಕೋ ಹಾಗಾಯ್ತಲ್ಲಮ್ಮ. ಭಿಕಾರಿ ತರ ಬೀದಿ ಬೀದಿ ಅಲಿಬೇಕಾದವಳು ನನಗೆ ಕರುಣೆ ಕ್ಷಮೆ ಅನ್ನೋ ಭಿಕ್ಷೆ ಹಾಕ್ತಿದ್ದಾಳೆ. ಹುಡುಗನ ಮುಂದೆ ನನ್ನ ಹತ್ರ ಕ್ಷಮೆ ಕೇಳಿಸಿ ನನ್ನ ಮಾನ ಮರ್ಯಾದಿನ ಪೂರ್ತಿಯಾಗಿ ಹರಾಜ್ ಹಾಕ್ಬಿಟ್ಲು. ಅಮ್ಮ, ಇಂಥ ಅವಮಾನ ನನಗೆ ಲೈಫಲ್ಲೇ ಆಗಿರ್ಲಿಲ್ಲ. ಇದಕ್ಕಿಂತ ನಾನು ಜೈಲಲ್ಲಿ ಇದ್ದಿದ್ರೆ ಎಷ್ಟು ವಾಸಿ ಆಗಿರ್ತಿತ್ತು. ನಿನಗೋಸ್ಕರ, ನನ್ನ ಚಿಂಟುಗೋಸ್ಕರ ಅವಳು ಆಡಿದ್ದನ್ನೆಲ್ಲ ಸಹಿಸ್ಕೊಂಡು ನಾನು ವಾಪಸ್ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ಅವಳನ್ನ ಆ ಸ್ಟೇಷನಲ್ಲೇ ಸಿಗದು ಹಾಕಿ ನಾನು ಜೈಲಿಗೆ ಹೋಗ್ತಿದ್ದೆ. ರಾಗಿಣಿ, ಏನೇ ಆಗಿದೆ ನಿನ್ಗೆ? ಸಮಾಧಾನ ಮಾಡ್ಕೊಳೆ, ಸಮಾಧಾನ ಮಾಡ್ಕೊ. ಸ್ಟೇಷನಲ್ಲಿ ಏನೇ ನಡೀತು ಅಂತ ವಿವರವಾಗಿ ಹೇಳು. ಆ ಸ್ಟೇಷನಲ್ಲಿ ದೊಡ್ಡ ಮಹಾರಾಣಿ ತರ ಆಡಿದ್ಲು. ನನ್ನ ಮಕ್ಳ ತಂಟೆಗೆ ಬರಬೇಡ ಅಂತ ಈ ರಾಗಿಣಿಗೆ ಆವಾಜ್ ಆಗ್ತಾಳೆ. ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ. ಮಕ್ಕಳ? ಅವಳಿಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಇರೋದೊಂದು ಮಗು, ಅದನ್ನು ಎಲ್ಲಿ ನಾನು ಹಿಡ್ಕೊಂಡು ಬಂದಿದ್ದಾಳೆ. ಅಮ್ಮ, ಈ ಸೂಕ್ಷ್ಮ ನನಗೆ ಇಷ್ಟು ದಿನ ಅರ್ಥ ಆಗಿರಲಿಲ್ಲ. ಈಗ ನನಗೆ ಎಲ್ಲ ಅರ್ಥ ಆಗ್ತಿದೆ. ಅಮ್ಮ, ಅವಳಿಗಿರೋದು ಆ ದರಿದ್ರ ಮಗು ಒಂದೇ ಅಲ್ಲ, ನಮ್ಮನ್ನೆಲ್ಲ ಯಾಮರ್ಸಿ ಅವಳು ಇನ್ನೊಂದು ಮಗುನು ಸಾಕೊಂಡಿದ್ದಾಳೆ. ಏನೇ ಹೇಳ್ತಿದ್ಯಾ ನೀನು? ಅಮ್ಮ, ಇಷ್ಟು ದಿವಸ
ನೀನ್ ಹೆದರ್ಕೋತೀಯ ಅಂತ ಈ ವಿಷಯನ ನಿನ್ನಿಂದ ಮುಚ್ಚಿಟ್ಟಿದ್ದೆ. ಈ ಮನೆಯಲ್ಲಿ ಅವಾಗವಾಗ ಏನೇನೋ ಅವಾಂತರಗಳು ನಡೀತಾ ಇರತ್ತೆ. ಅದೆಲ್ಲ ಆ ಭಾಮಿನಿ ಚಿಕ್ಕಮ್ಮ ಮಾಡಿಸ್ತಿರೋ ಮಾಟ ಮಂತ್ರ ಅಂತ ಹೇಳಿ ನಾನು ನಿನಗೆ ನಂಬಿಸ್ತಿದ್ದೆ. ಆದ್ರೆ ಭಾಮಿನಿ ಚಿಕ್ಕಮ್ಮ ನಾವು ಭಾನುಮತಿ ಮಾಡಿಸ್ತಿರ್ಬೋದೇನೋ ಅಂತ ತಿಳ್ಕೊಂಡಿದ್ದಾರೆ. ಆಕ್ಚುಲಿ ಅಮ್ಮ, ಇದೆಲ್ಲ ಈ ಮನೆಯಲ್ಲಿರೋ ಭೂತದ ಚೇಷ್ಟೆ. ರಾಗಿಣಿ, ನಿಜವಾಗ್ಲೂ ಈ ಮನೆಯಲ್ಲಿ ಭೂತ ಇದ್ದೀನಿ. ಅಯ್ಯಯ್ಯೋ, ನಾನೇನೋ ಕತೆ ಕಟ್ಟಿ ಎಲ್ಲರನ್ನೂ ಹೆದರ್ಸೋಕೆ ನೋಡಿದ್ನಲ್ಲೇ. ಹೌದಮ್ಮ, ಈ ಮನೆಯಲ್ಲಿ ನಿಜವಾಗ್ಲೂ ಭೂತ ಇದೆ. ನಾನು ಈ ಮನೆಗೆ ಕಾಲಿಟ್ಟ ತಕ್ಷಣನೇ ನನಗೆ ಗೊತ್ತಾಯ್ತು, ನಿನ್ ಸೊಸೆ ಆ ಭೂತನೇ ಸಾಕೊಂಡಿರೋದು. ಏನು ಯಶೋಧ ಭೂತನ ಸಾಕೊಂಡಿದ್ದಾಳ? ಹೌದಮ್ಮ, ಅವಳು ಗಾಳಿಲಿ ಕೈ ಆಡಿಸ್ತಿದ್ದು, ಹಾಸಿಗೆ ಮೇಲೆ ಕೂತು ಲಾಲಿ ಹಾಡ್ತಿದ್ದು, ಒಬ್ಬೊಬ್ಳೆ ಮಾತಾಡ್ಕೋತಿದ್ದೆಲ್ಲ ಮಾಡ್ತಿರ್ಲಿಲ್ವಾ? ಅದು ಅವಳು ಆ ಭೂತಕ್ಕೆ ಮಾಡ್ತಿದ್ದು ಉಪಚಾರ. ಅದನ್ನೆಲ್ಲ ನೋಡಿ ಅವಳಿಗೆ ತಲೆ ಕೆಟ್ಟಿದೆ ಅಂತ ನೀವು ಅಂದ್ಕೊಂಡಿದ್ರಿ. ಆದ್ರೆ ಆಕ್ಚುಲಿ ತಲೆ ಕೆಟ್ಟಿದ್ದು ನಮಗೆ. ಆ ಭೂತಕ್ಕೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ನಮ್ಗೆಲ್ಲ ಕಿರುಕುಳ ಕೊಡೋದಕ್ಕೆ ಹೇಳ್ಕೊಟ್ಟಿದ್ದಾಳೆ. ತಾನ್ ಮಾತ್ರ ಎಲ್ಲರ ಮುಂದೆ ಒಳ್ಳೆಯೊಳಗೆ ಕಾಣ್ತಾಳೆ. ಆ ಭೂತನ ನಮ್ಮ ಮುಂದೆ ಚೂ ಬಿಟ್ಟು ನನ್ನ ಪ್ರಾಣ ತಿಂತಿದ್ದಾಳೆ ಅಮ್ಮ. ಅಯ್ಯೋ ದೇವ್ರೆ, ನೀನು ಹಿಂದೆ ಭೂತನ ಚೂ ಬಿಟ್ಟಿದ್ದಾಳೇನೆ? ಹೂನಮ್ಮ, ಆ ಭೂತ ಇಲ್ಲ ಅಂದಿದ್ರೆ ಆ ದರಿದ್ರ ಮಗು ಈ ಮನೆಗೆ ವಾಪಸ್ ಬರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅಮ್ಮ, ಅಲ್ಲಿ ಏನ್ ನಡೀತು ಗೊತ್ತಾ? ರಾಗಿಣಿ, ಇಷ್ಟೆಲ್ಲ ನಡೆದಿದೆ ಅಂದಮೇಲೆ ಆ ಭೂತ ನಮ್ಮನ್ನು ಸುಮ್ಮನೆ ಬಿಡಲ್ಲ ಕಣ. ಜೀವ ಬಂದಿದ್ರೆ ಎಲ್ಲಿ ಬೇಕಾದರೂ ಬದುಕೋಬೋದು. ನಡಿ, ಈ ಕ್ಷಣನೇ ಈ ಮನೆ ಬಿಟ್ಟು ಹೊರಟೋಗೋಣ. ಅಮ್ಮ, ನೀನ್ ಯಾಕೆ ಇಷ್ಟು ಹೆದರ್ಕೋತೀಯ? ಮನೆ ಬಿಟ್ಟು ಹೋಗ್ಬೇಕಾಗಿರೋದು ನಾವಲ್ಲ, ಆ ಭೂತ. ಈ ಸಾರಿ ಆ ಭೂತಕ್ಕೆ ತಕ್ಕ ಶಾಸ್ತಿ ಮಾಡ್ಬೇಕು ಅಂತ ನಿರ್ಧಾರ ಮಾಡೆ ನಾನು ಸ್ಟೇಷನ್ನಿಂದ ವಾಪಸ್ ಬಂದಿರೋದು. ಆ ಯಶೋಧ ತನ್ನ ಕೈಲಾಗದೆ ಭೂತನ ಚೂ ಬಿಟ್ಟು ಹಿಂದೆ ನಿಂತ್ಕೊಂಡು ಆಟ ಆಡಿಸ್ತಾಳ. ಈಗ ನಾನು ಹೇಗೆ ಆಡಿಸ್ತೀನಿ ನೋಡ್ತಿರೋ ಅಮ್ಮ. ನನಗಾದ ಅವಮಾನಕ್ಕೆ ನಾನು ಸೇಡ್ ತೀರಿಸ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಮಗಳೇ ಅಲ್ಲಮ್ಮ. ನೋಡ್ತಿರು, ನನ್ನ ಆಟ ಈಗ ಶುರು. ಅಜ್ಜಿ, ನೀವು ನಿಜವಾಗ್ಲೂ ಆಸ್ಪತ್ರೆಯಲ್ಲೇ ಇದ್ರಾ? ಹ್ಞೂ ಕಣೋ, ಯಾಕೋ ಪದೇ ಪದೇ ಕೇಳ್ತೀಯಾ? ಏನಿಲ್ಲ, ಸುಮ್ಮನೆ ಕೇಳ್ದೆ ಅಷ್ಟೇ, ನಿಧಾನ. ರಾಜೀವ, ಯಶೋಧ ರಾಗಿಣಿನ ಯಾಕೆ ಬಿಡಿಸಿದ್ದು? ಬೇರೆ ದಾರಿ ಏನಿತ್ತು ಅಜ್ಜಿ? ಅಮ್ಮ ಬೇರೆ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರು. ಅದಕ್ಕೆ ಯಶೋಧನ ಆ್ಯಂಬುಲೆನ್ಸಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅವಳು ಸ್ಟೇಟ್ಮೆಂಟ್ ಕೊಟ್ಟು ರಾಗಿಣಿನ ಬಿಡಿಸ್ಬೇಕಾಯ್ತು. ಅದೇ ಹೇಳ್ತಿರೋದು. ಅವಳೇ ಆಸ್ಪತ್ರೆಯಲ್ಲಿರೋವಾಗ ರಾಗಿಣಿನ ಬಿಡಿಸೋ ಅವಶ್ಯಕತೆ ಏನಿತ್ತು? ಅಜ್ಜಿ, ನಾನೇ ಅಮ್ಮಂಗೆ ಹೇಳಿದ್ದು ಚಿಂಟುಗೋಸ್ಕರ ಮಂತ್ರವಾದಿ ಅತ್ತನ ಬಿಡಿಸು ಅಂತ. ಯಶೋಧ ಚಿಂಟುಗೋಸ್ಕರ ರಾಗಿಣಿನ ಬಿಡಿಸೋ ರಿಸ್ಕ್ ತೊಗೊಂಡ್ಲ ಅಜ್ಜಿ. ಚಿಂಟುಗೋಸ್ಕರ ಬಿಡಿಸಿದ್ದೇನೋ ಸರಿ, ಆದರೆ ರಾಜೀವ, ರಾಗಿಣಿನ ಇನ್ನೂ ಒಂದಷ್ಟು ದಿನ ಜೈಲಿನಲ್ಲೇ ಕೊಳೆಯೋ ಹಾಗೆ ಮಾಡಿ ಆಮೇಲೆ ಬಿಡಿಸ್ಕೊಂಬಂದಿದ್ರೆ ಏನಾಗ್ತಿತ್ತು? ಹೀಗೆ ಅವಳಿಗೆ ಯಾವ ಶಿಕ್ಷೆನೂ ಇಲ್ಲದೆ ಬಿಡಿಸ್ಕೊಂಡು ಬಂದರೆ ಅವಳಿಗೆ ಬುದ್ಧಿ ಹೇಗೆ ಬರುತ್ತೆ ಹೇಳು? ನೀವೆಲ್ಲ ಸ್ವಲ್ಪ ಆಚೆ ಹೋಗಿ, ನಾನು ರೆಸ್ಟ್ ತಗೋಬೇಕು. ಸರಿ ಅಜ್ಜಿ.
ಅವರೆಲ್ಲ ಹೋದ್ರಾ? ಅಜ್ಜಿ ಹ್ಞೂ ಅವರೆಲ್ಲ ಹೋದ್ರು. ನೀವು ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಹೌದಾ ಪುಟಿ, ನಾನು ಇಲ್ಲದೆ ಇರೋವಾಗ ಇಲ್ಲಿ ಏನೇನು ನಡೀತು ಹೇಳು ಬಂಗಾರ? ಅಜ್ಜಿ ಮಂತ್ರವಾದಿ ಅತ್ತೆ ಒಳ್ಳೆಯವಳಾಗಿದ್ದಾಳೆ. ಅವಳಿಗೆ ಬುದ್ಧಿ ಬಂದಿದೆ. ಬಂದ ತಕ್ಷಣನೇ ತಮ್ಮಂಗೆ ಸಾರಿ ಅಂತ ಕೇಳಿದ್ಲು. ನೀನೊಬ್ಬ ಮುಗ್ಧ ಮಗು. ನಿನ್ನ ಮನಸ್ಸು ಹಾಲಿನಷ್ಟೇ ಪರಿಶುದ್ಧವಾದ್ದು. ಆ ಮಂತ್ರವಾದಿ ಅತ್ತೆನ ಪೂರ್ತಿ ನಂಬೇಡ. ಅವಳು ಒಳ್ಳೆಯವಳಲ್ಲ, ಮತ್ತೇನಾದ್ರೂ ಪಿತೂರಿ ಮಾಡ್ತಾಳೆ. ನೀನು ಮಾತ್ರ ಹುಷಾರಾಗಿರ್ಬೇಕು. ಅಜ್ಜಿ ನಂಗೊಂದು ಡೌಟು. ನೀನು ಆಸ್ಪತ್ರೆಯಲ್ಲೇ ಇದೀಯಾ? ಹ್ಞೂ ಬಂಗಾರಿ, ನೀನ್ ಯಾಕೆ ಹಿಂಗೆ ಕೇಳ್ತಾ ಇದ್ದೀಯಾ? ಯಾಕೆಂದ್ರೆ ನಿನ್ಗೆ ಒಂದು ಗುಟ್ಟಿದೆ, ಅದನ್ನ ಕಿವಿಲ್ ಇದ್ದೀನಿ. ಗುಟ್ಟ? ಅದೇನು ಹೇಳು? ಅಜ್ಜಿ ಮಂತ್ರವಾದಿ ಅತ್ತೆ ಬಂದಿದ್ದಾಳೆ. ಗುಟ್ನ ಆಮೇಲೆ ಹೇಳ್ತೀನಿ. ಅಜ್ಜಿ, ಯಾಕಜ್ಜಿ ನಾನು ನಿಮ್ಮ ರೂಮಿಗೆ ಬರಬಾರ್ದಾ? ನನ್ನ ಮೇಲೆ ಅಷ್ಟೊಂದು ಸಿಟ್ಟಿದೆಯಾ ನಿಮಗೆ? ಅಜ್ಜಿ, ನಿಮಗೆ ನನ್ನ ಮೇಲೆ ತುಂಬ ಸಿಟ್ಟಿದೆ ಅಂತ ಗೊತ್ತು. ತಪ್ಪಾಗಿದ್ದು ನಿಜ. ಅದಕ್ಕೋಸ್ಕರ ನಾನು ಪಶ್ಚಾತ್ತಾಪದಿಂದ ನರಳ್ತಾ ಇದ್ದೀನಿ. ನಾನು ಬದಲಾಗಿದ್ದೀನಿ ಅಂತ ನಿಮ್ಗೆ ಹೇಗೆ ತೋರಿಸ್ಲಿ? ಎದೆ ಬಗ್ದು ತೋರಿಸ್ಲಾ? ನನಗೆ ಗೊತ್ತು ನಿಮಗೆ ನನ್ನ ಜೊತೆ ಮಾತಾಡೋಕ್ಕೂ ಅಸಹ್ಯ ಆಗ್ತಿದೆ ಅಂತ. ಒಂದು ಸಾರಿ ತಪ್ಪು ಮಾಡಿಬಿಟ್ರೆ ಅವ್ರ ಲೈಫ್ ಲಾಂಗ್ ಅಪರಾಧಿನ? ಅವರಿಗೆ ತಿದ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ವಾ? ಅವಕಾಶ ಇದೆ, ಆದರೆ ಬರೀ ಮಾತಲ್ಲಿ ಒಳ್ಳೆಯವಳಾಗಿದ್ದೀನಿ ಅಂತ ಆಡ್ ತೋರಿಸೋದಲ್ಲ. ಅದನ್ನು ನಿನ್ನ ವರ್ತನೆಯಲ್ಲಿ, ನಿನ್ನ ನಡವಳಿಕೆಯಲ್ಲಿ ತೋರಿಸ್ಕೋಬೇಕು. ಅಜ್ಜಿ, ಅದಕ್ಕೋಸ್ಕರ ನನಗೇನು ಮಾಡಬೇಕು ಅಂತ ಹೇಳಿ. ಅದು ನಾನು ಹೇಳೋದಲ್ಲ, ನಿನ್ನ ಅಂತರಂಗನ ಕೇಳ್ಕೊ. ನಿನಗೆ ಮನಸ್ಸಾಕ್ಷಿ ಅನ್ನೋದಿದ್ರೆ ಅದೇ ನಿನಗೆ ಮಾರ್ಗ ತೋರಿಸುತ್ತೆ. ಹೌದು ಅಜ್ಜಿ, ನನ್ನ ಮನಸ್ಸಾಕ್ಷಿಗೆ ಅನಿಸಿದ್ದನ್ನು ಹೇಳಿ ನಿಮ್ಮ ಹತ್ರ ಒಪ್ಪಿಗೆ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಜ್ಜಿ, ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೋಸ್ಕರ ಒಬ್ಬರು ಸ್ವಾಮೀಜಿನ ಮನೆಗೆ ಕರೆಸಿ ಅವರ ಪಾದ ಪೂಜೆ ಮಾಡಬೇಕು, ಒಂದು ದೊಡ್ಡ ಹೋಮ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಅಲ್ಲದೆ ಅತ್ತಿಗೆನೂ ಹುಷಾರಿಲ್ಲದೆ ಮಲಗಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ, ಅವರು ಬೇಗ ಮನೆಗೆ ವಾಪಸ್ ಬರಲಿ ಅಂತಲೂ ಈ ಪೂಜೆ ಇಟ್ಕೊಂಡಿದ್ದೀನಿ ಅಜ್ಜಿ. ಹೌದಾ? ಹಾಗಿದ್ರೆ ನಮ್ಮ ಯೋಗಾನಂದ ಮಹಾಸ್ವಾಮಿಗಳನ್ನೇ ಕರೆಸ್ಬಿಡು. ಅಜ್ಜಿ, ನಾನು ಅವ್ರನ್ನೇ ಕರೆಸ್ಬೇಕು ಅಂತಿದ್ದಿದ್ದು. ಆದರೆ ಅವರು ಚಾತುರ್ಮಾಸ ಪೂಜೆಯಲ್ಲಿರೋದ್ರಿಂದ ಎಲ್ಲಿಗೂ ಬರಲ್ವಂತೆ. ಅವ್ರ ಶಿಷ್ಯ ಸಕಲ ಕಲಾ ಸ್ವಾಮಿಗಳು ಅವ್ರು ಬರೋದಕ್ಕೆ ಒಪ್ಕೊಂಡಿದ್ದಾರೆ ಅಜ್ಜಿ. ಹೌದಾ? ಅವರೇ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಯಾರೋ ಒಬ್ಬರು ಬರಲಿ ಬಿಡು. ಒಟ್ಟಿನಲ್ಲಿ ಅವರ ಪಾದದ ಹುಳಿಯಿಂದ ಈ ಮನೆ ಮನಸ್ಸುಗಳು ಪಾವನ ಆದರೆ ಅಷ್ಟು ಸಾಕು. ಸರಿ ಅಜ್ಜಿ, ನೀವು ಇಷ್ಟು ಒಪ್ಪಿಗೆ ಕೊಟ್ರಲ್ಲ, ನನಗಷ್ಟೇ ಸಾಕು. ನನ್ನ ಪಾಪದ ಭಾರ ಕಡಿಮೆ ಆಯಿತು. ಈಗ ನನ್ನ ಮನಸ್ಸು ಹಗುರಾಯಿತು ಅಜ್ಜಿ. ಅಜ್ಜಿ, ನಾನು ಮುಂದಿನ ಸಿದ್ಧತೆ ಎಲ್ಲ ಮಾಡ್ಕೋಬೇಕಲ್ಲ, ನಾನು ಬರ್ತೀನಿ. ಅಜ್ಜಿ, ಸ್ವಾಮಿಗಳು ಅಂದ್ರೆ ಬಾಬಾನ ಅಜ್ಜಿ? ಹೂ ಕದ್ದ, ನೀನು ಅವ್ರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೋ. ಗೊತ್ತಾಯ್ತಾ? ಗೊತ್ತಾಯ್ತು. ಅವ್ರು ಬರ್ತಾರಲ್ಲ, ಉಂಡ ಚಕ್ಲಿ ಎಲ್ಲ ಮಾಡ್ತಾರ? ಹ್ಞೂ, ನಿಮ್ಮ ಅತ್ತೆ ಉತ್ಸಾಹ ನೋಡಿದರೆ ಖಂಡಿತ ಮಾಡ್ತಾರೆ. ಮಜಾ ಮಜಾ.
ಮಜ 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 ಸ್ವಾಮಿ ಬರ್ತಾರೆ ಅಯ್ಯೋ. ಚಕ್ಲಿ ಬರ್ತಾರೆ ಅಂಜಲಿ ಅಂಜಲಿ ಪುಟ್ಟ ಎಲ್ಲಿ ಹೋದೆ ಓ ಏನೋ ಗುಟ್ಟು ಹೇಳ್ತೀನಿ ಅಂತಂದಿದ್ಲಲ್ಲ ಹಾಯ್ ಉಂಡೆ ಚಕ್ಲಿ ತಂದು ಕೂಡಲೇ ಹಾಗೆ ಖುಷಿಯಿಂದ ಓಡೇ ಹೋಗ್ಬಿಟ್ಲು